ಹಾಯ್ ಫ್ರೆಂಡ್ಸ್, ನೋಡಿ ಸಂಜೆ ಚಹಾ ಮಾಡುವಾಗ ಎಂಥ ತಿಂಡಿ ಇರಲಿಲ್ಲ. ಅದಕ್ಕೆ ಇವತ್ತು ಅಮ್ಮ ತೆಂಗಿನಕಾಯಿ ಎಲ್ಲ ತುಂಬ ಇತ್ತು. ಹಾಗೆ ಅದನ್ನು ಇದು ಮಾಡಿ, ನಾವಿಲ್ಲಿ ಉಬ್ಬು ದೋಸೆ ಅಥವಾ ಕಪ್ಪ ರೊಟ್ಟಿ ಅಂತ ಹೇಳ್ತೇವೆ. ಅಮ್ಮ ಮಾಡಿದ್ದಾರೆ, ಚೆಂದ ಮಾಡಿದ್ದಾರೆ ನೋಡಿ, ಸ್ಮೂತಾಗಿದೆ ಮಾಡಿದ್ದು. ನನಗೆ ಈ ಥರ ಮಾಡಲಿಕ್ಕೆ ಬರುವುದಿಲ್ಲ. ನಮ್ಮಮ್ಮ ಚೆಂದ ಮಾಡ್ತಾರೆ ಕಪ್ಪ ರೊಟ್ಟಿ ಎಲ್ಲ, ಸ್ಮೂತಾಗಿದೆ. ಬಟ್ ನನಗೆ ನಾನು ಮಾಡಿದ್ದಿಷ್ಟು ಸ್ಮೂತ್ ಆಗೋದಿಲ್ಲ. ಅದನ್ನು ಎಂಥದ್ದು ಬೇರೆ ಡಿಶ್ ಮಾಡ್ತಾರೆ. ನೀನು ಮಲ್ಪುಣ್ಯಮ್ಮ ಇತ್ತೆ ಅರೆಪುಡು ಬಾಣ ಬೆಲ್ಲದನ ಅಮ್ಮ ಅಂದರೆ ತೆಂಗಿನಕಾಯಿ ಮತ್ತು ಮೆಣಸು, ಬೆಲ್ಲ. ಇದು ನೋಡಿ ಹಾಗೆ ಗ್ರೈಂಡ್ ಮಾಡಿ ಕುದಿ ಬರಲಿಕ್ಕೆ ಇಡ್ತಾರೆ. ಆಮೇಲೆ ಅದು ಉಬ್ಬು ದೋಸೆ ಅಥವಾ ಕಪ್ಪ ರೊಟ್ಟಿಯನ್ನು ಪೀಸ್ ಮಾಡಿ ಇದಕ್ಕೆ ಹಾಕ್ತಾರೆ. ತುಂಬ ಟೇಸ್ಟ್ ಆಗ್ತದೆ. ಬಟ್ ಇದು ಸ್ವೀಟ್ ಬೆಲ್ಲ ಹಾಕ್ತದಲ್ಲ, ಸ್ವೀಟ್ ಇಷ್ಟಪಡುವವರಿಗೆ ತುಂಬ ಟೇಸ್ಟ್ ಆಗ್ತದೆ. ಮತ್ತು ಚಹಾ ಕೆಟ್ಟಿದೆ. ಇದು ನೋಡಿ ಹೀಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕುದು. ಇದು ಫೈನಲಿ ತಿಂಡಿ ರೆಡಿ ಆಯಿತು. ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಅಂತ. ಸೂಪರ್ ಆಗಿದೆ. ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದೆ. ನಾವಿಲ್ಲಿ ಚಹಾ ಕುಡಿಯುವಾಗ ಕಾಂಬಿನೇಷನ್ ಮಾಡ್ಕೊಂಡು ಕುಡಿತೇವೆ. ಕೆಲವರು ಚಹಾ ಕುಡಿಯುವಾಗ ಸ್ವೀಟ್ ಎಲ್ಲ ತಿನ್ನುವುದಿಲ್ಲ. ಫ್ರೆಂಡ್ಸ್, ಇವತ್ತಿನ ಮಿನಿ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.